ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ತೇಜಸ್ವಿನಿ ಕೋಟ್ಯಾನ್. ನಾನೀಗ ನಿಂತಿರೋದು ಯಾವುದೋ ಒಂದು ಸಾಮಾನ್ಯ ಜಾಗದಲ್ಲಿ ಅಲ್ಲ, ಅನೇಕ ಕನಸುಗಳನ್ನು ಹೊತ್ತ ಅಸಾಮಾನ್ಯ ಲೋಕದಲ್ಲಿ, ಕಲಿಕೆ ಹಾಗೂ ನಗುವಿನ ಹೂದೋಟದಲ್ಲಿ. ಹೌದು, ಬೆಂಗಳೂರಿನ ದೇವನಹಳ್ಳಿಯ ಸ್ಪರ್ಶ ಟ್ರಸ್ಟ್ನ ಮಕ್ಕಳ ಧಾಮದಲ್ಲಿ ಜಾಯ್ ಆಫ್ ಲರ್ನಿಂಗ್ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ವಿಶೇಷ ಕಾರ್ಯಕ್ರಮವು ಯಾವ ರೀತಿ ನಡೀತಾ ಇದೆ, ಏನಿದು ಜಾಯ್ ಆಫ್ ಲರ್ನಿಂಗ್, ಏನಿದು ಸ್ಪರ್ಶ ಟ್ರಸ್ಟ್, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ, ಬನ್ನಿ. ಸುತ್ತಮುತ್ತ ಹಳ್ಳಿ, ಪಕ್ಕದಲ್ಲಿ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದರ ಮಧ್ಯೆ ಇರುವಂತದ್ದೇ ಸ್ಪರ್ಶ ಮಕ್ಕಳ ಧಾಮ. ಮಕ್ಕಳಿಗೋಸ್ಕರ ಸೈನ್ಸ್ ಪಾರ್ಕ್ ಅನ್ನ ಮಾಡಿರುವಂಥದ್ದು, ಆಟೋಟ ಸ್ಪರ್ಧೆಗಳಿಗೋಸ್ಕರ ನಡುವೆ ಜಾಗ ಇರುವಂಥದ್ದು, ಒಂದು ಅದ್ಭುತವಾದಂತಹ ಕಟ್ಟಡ, ಇವೆಲ್ಲವನ್ನ ಮಾಡಿರುವಂಥದ್ದು ಸ್ಪರ್ಶ ಟ್ರಸ್ಟ್ ನ ಗೋಪಿನಾಥ್ ಅವರು. ಸೊ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಂತಹ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಬೇಕು, ಕಲಿಕೆಯ ಜೊತೆಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲವನ್ನು ಕೂಡ ಮಕ್ಕಳು ಮೈಗೂಡಿಸ್ಕೊಳ್ಬೇಕು, ಅವರು ಕಲಿಬೇಕು, ಸಮಾಜದಲ್ಲಿ ಅವರು ಮುಂದೆ ಬರಬೇಕು ಅನ್ನುವಂತಹ ಒಂದು ಆಶಯದೊಂದಿಗೆ ಸ್ಪರ್ಶ ಟ್ರಸ್ಟ್ ಅನ್ನ 2005ರಲ್ಲಿ ಪ್ರಾರಂಭ ಮಾಡಿದ್ರು. ಸೊ ಈ ಒಂದು ಮಕ್ಕಳ ಧಾಮ, ಇವತ್ತು ಮಕ್ಕಳ ಧಾಮದಲ್ಲಿ ಅನೇಕ ಜನರು ಓಡಾಡ್ತಾ ಇದ್ದಾರೆ, ಪುಟಾಣಿ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ, ಒಂದು ಹಬ್ಬದ ಸಂಭ್ರಮ ಅಂತಾನೆ ಹೇಳ್ಬೋದು. ನಮಸ್ಕಾರ, ನಾನು ತೇಜಸ್ವಿನಿ ಕೋಟ್ಯಾನ್. ಸ್ಪರ್ಶ ಟ್ರಸ್ಟ್ ನ ಫೌಂಡರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಗೋಪಿನಾಥ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಈ ಒಂದು ಸ್ಪರ್ಶ ಅನ್ನುವಂತ ಒಂದು ಹೆಸರಲ್ಲಿ ಒಂದು ವಿಭಿನ್ನವಾಗಿ ಏನೋ ಒಂಥರ ಕೇಳ್ತಾ ಇದೆ, ಕೇರ್ ಅನ್ನುವಂಥದ್ದು ಎಲ್ಲ ವರ್ಡ್ಸ್ ಎಲ್ಲ ಬರ್ತಾ ಇದೆ. ಸೊ ಯಾವ ರೀತಿ ಈ ಒಂದು ಸ್ಪರ್ಶ ಟ್ರಸ್ಟ್ ಹೇಗೆ ಮೂಡಿ ಬಂತು ನಿಮ್ಮ ತಲೆಯಲ್ಲಿ, ಹೇಗೆ ಇದನ್ನೊಂದು ಮಕ್ಕಳಿಗೋಸ್ಕರ ಮಾಡ್ಬೇಕು ಅಂತ ಬಂತು? ತೇಜಸ್ವಿನಿ, ಸ್ಪರ್ಶ ಟ್ರಸ್ಟ್ ನಾವು ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ವಿ. 2002 ಅಲ್ಲಿ ಶುರು ಮಾಡಿದ್ದು. 2004ಗೆ ನಮ್ದು MSW ಆಯ್ತು. ಆ ಟೈಮ್ ಅಲ್ಲಿ ನನಗೇನಂದ್ರೆ, ನಾವು ಒಂದು ಕ್ಲಾಸ್ಮೇಟ್ಸ್, ನಾವೆಲ್ಲ ಒಂದು ಫ್ರೆಂಡ್ಸ್, ಒಂದು DS ಕೃಷ್ಣ ಅಂತ ಹೇಳಿ, ರಂಗನಾಥ್ ಅಂತ ಹೇಳಿ, ರಾಮಕೃಷ್ಣ ಅಂತ ಹೇಳಿ, ಮತ್ತೆ ನನ್ನ ವೈಫ್ ಚಿತ್ರ, ಇದೆಲ್ಲ ನಾವೆಲ್ಲ ಒಂದಷ್ಟು ಜನ, ಗೀತಾ ಅಂತ ಹೇಳಿ, ಇಲ್ಲ ನಾವೆಲ್ಲ ಒಂದಷ್ಟು ಜನ ಫ್ರೆಂಡ್ಸ್ ಏನಾದ್ರೂ ಒಂದು ಮಾಡ್ಬೇಕಲ್ಲ ಅನ್ನೋದು ಯೋಚನೆ ಯಾವಾಗೂ ನಡೀತಾ ಇತ್ತು. ಸೊ ಆವಾಗ ನಾವು MSW, ನೀವು MSW ಅಂತ ಹೇಳಿದ್ರಿ. MSW ಏನಂದ್ರೆ, ನಾವೊಂದು ಫೀಲ್ಡ್ ವರ್ಕ್ ಮಾಡ್ಬೇಕಾಗುತ್ತೆ. ಫೀಲ್ಡ್ ವರ್ಕ್ ಅಂದ್ರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಂತ ಬರುತ್ತೆ. ಫಸ್ಟ್ ಇಯರ್ ಅಲ್ಲಿ ನೀವು NGO ಸೆಕ್ಟರ್ಗೆ ಹೋಗಿ ಮಾಡ್ತೀರಾ. ಸೆಕೆಂಡ್ ಇಯರ್ ಅಲ್ಲಿ ನಿಮ್ಗೆ ಪ್ರೊಫೆಷನಲ್, ನೀವ್ ಯಾವ್ದು ಪ್ರೊಫೆಷನ್ ತಗೊಂತೀವಿ ಅದಕ್ಕೆ ಹೋಗಿ ಮಾಡ್ತೀವಿ. ನಾವು ಆಗ ಒಂದು NGO ಗಳಿಗೆ ಭೇಟಿ ಮಾಡ್ತಾ ಇದ್ವಿ. ಬೆಂಗಳೂರಲ್ಲಿ ಮೈತ್ರಿ ಸರ್ವ ಸೇವಾ ಕಮಿಟಿ ಅಂತ ನಾನು ಹೋಗ್ತಾ ಇದ್ದೆ. ಅಲ್ಲಿ ನೋಡಿದಾಗ ಎಷ್ಟೋ ಮಕ್ಕಳು ಅಲ್ಲಿ ಬೀದಿಲಿ ಇರ್ತಾ ಇದ್ರು. ಅಲ್ಲಿ ಆ ಮಕ್ಕಳೆಲ್ಲ ಅಲ್ಲಿ ಒಂದು ಕಷ್ಟ, ಅಲ್ಲಿ ವೇಸ್ಟ್ ಪಿಕಿಂಗ್ ಕಮ್ಯುನಿಟಿ, ರ್ಯಾಕ್ ಪಿಕಿಂಗ್ ಕಮ್ಯುನಿಟಿ, ಚಿಂದಿ ಸಮುದಾಯಗಳ ಜೊತೆಯಲ್ಲಿ ನಾವು ಹೋಗಿ ನೋಡಿದಾಗ ಆ ಮಕ್ಕಳೆಲ್ಲ ಚಿಂದಿ ಆಯ್ತಾ ಇದ್ರು, ಅವ್ರ ತಂದೆ ತಾಯಿಗೆ ಹೆಲ್ಪ್ ಮಾಡ್ತಾ ಇದ್ರು. ಅಂತ ಟೈಮಲ್ಲಿ ನಮ್ಗೆ ಅನಿಸ್ತಾ ಇತ್ತು, ಈ ಮಕ್ಕಳು ಏನಾದ್ರೂ ಮಾಡ್ಬೇಕಲ್ಲ ಅಂತ. ಸೊ ಅವಾಗ ಸುಮಾರು ಡಿಸ್ಕಷನ್ ಆಯ್ತು, ಇಲ್ಲ ಮಕ್ಕಳು ಸಮುದಾಯದಲ್ಲೇ ಇರ್ಬೇಕು, ಅಲ್ಲೇ ಅವ್ರ ಪೇರೆಂಟ್ಸ್ ಜೊತೆ ಇದ್ದು ಮಾಡ್ಬೇಕು ಅಂತ, ಓದ್ಬೇಕು ಅಂತ. ಬಟ್ ನಮ್ಗೆ ಅನಿಸ್ತಾ ಇತ್ತು, ಇಲ್ಲ ಮಕ್ಕಳು ಪೇರೆಂಟ್ಸ್ ಜೊತೆ ಆಗಲ್ಲ, ಇರ್ಬೋದು, ತೊಂದ್ರೆ ಇಲ್ಲ, ಆದ್ರೆ ವಾತಾವರಣ ಚೇಂಜ್ ಮಾಡ್ಬೇಕು. ಈಗ ಭಿಕ್ಷೆ ಬೇಡ ಪೇರೆಂಟ್ಸ್ ಇರ್ತಾರೆ, ಅವ್ರೇನ್ ಮಾಡ್ತಾರೆ, ಭಿಕ್ಷೆನೆ ಬೇಡ್ತಾರೆ. ಅವ್ರ ಮಕ್ಳು ಏನ್ ನೋಡ್ತಾ ಇರ್ತಾರೆ, ತಂದೆ ತಾಯಿ ಭಿಕ್ಷೆ ಬೇಡ ನೋಡ್ತಾ ಇರ್ತಾರೆ. ಈಗ ವೇಸ್ಟ್ ಪಿಕಿಂಗ್ ಕಮ್ಯುನಿಟಿ ಅಥವಾ ಚಿಂದಿ ಆಯೋ ಕಮ್ಯುನಿಟಿ ಮಕ್ಕಳು ಅವ್ರಿಗೆ ಏನ್ ನೋಡ್ತಾರೆ, ಅವ್ರು ಬೇರೆ ಚಿಂದಿ ಆಯೋದೆಗೆ ಇವತ್ತಿನ ಜೀವನ ನಡೆಸೋದಕ್ಕೆ ಈಗ ನೋಡ್ತಾರೆ. ಹಾಗಾಗಿ ನಾವು ಒಂದು ಯೋಚನೆ ಮಾಡಿದ್ವಿ, ಇಲ್ಲ ಈ ಮಕ್ಕಳಿಗೆ ನಾವು ಎನ್ವಿರಾನ್ಮೆಂಟ್ ಚೇಂಜ್ ಮಾಡ್ಬೇಕು, ಪರಿಸರ ಚೇಂಜ್ ಮಾಡ್ಬೇಕು. ಅವಾಗ ನಾವು ಮೊದಲನೇ ಬಾರಿಗೆ ಮಕ್ಕಳ ಧಾಮ ಅಂತ ಹೇಳಿ ಬೆಟ್ಟಲ್ಸೂರ್ ಅಂತ ಬರುತ್ತೆ, ಯಲಹಂಕದ ಹತ್ರ. ಒಂದು ಅಲ್ಲಿ ಹೋದಾಗ ಅಲ್ಲಿ ಎಲ್ಲಾ ವೇಸ್ಟ್ ಪಿಕ್, ಅಲ್ಲಿ ಇದು ಏನು ಬಂಡೆ ಹೊಡೆಯೋದು ಮತ್ತೆ ಬಂಡೆ ಹೊಡೆಯೋ ಕಾರ್ಮಿಕರ ಮಕ್ಕಳೊಂದು 300-350 ಜನ ಮಕ್ಕಳು ಅವ್ರಿಗೆ ಪೇರೆಂಟ್ಸ್ ಜೊತೆ ಕೆಲಸ ಮಾಡ್ತಾರೆ. ಅವ್ರಿಗೆ ನಾವು ಈ ಮಕ್ಕಳ ಧಾಮ ಅಂತ ಇವತ್ತೇನು ನಾವು ನೋಡ್ತಾ ಇದ್ರಲ್ಲ, ಈ ಮಕ್ಕಳ ಧಾಮ ಅಂತ ಒಂದು ಹಸುಗಳ ಶೆಡ್ ಅಲ್ಲಿ ಶುರು ಮಾಡಿದ್ವಿ. ಅವಾಗ ನನ್ನ ಸ್ನೇಹಿತರು ಇವರೆಲ್ಲ ಸೇರಿ, DS ಕೃಷ್ಣ, ಚಿತ್ರ, ನನ್ನ ವೈಫ್ ಚಿತ್ರ, ಮತ್ತೆ ಗೀತಾ, ರಂಗನಾಥ್, ರಾಮಕೃಷ್ಣ, ಈ ತರ ನಾವೆಲ್ಲ ಒಂದಷ್ಟು ಜನ ಸೇರಿ ಶುರು ಮಾಡಿದ್ವಿ. ಅದೇ ಟೈಮ್ ಅಲ್ಲಿ ನನಗೆ ಒಬ್ರು ಗಟ್ಟಿಯಾಗಿ ಸಿಕ್ಕಿದ್ದಂದ್ರೆ, ನಮ್ಮ ಶಶಿಧರ್ ಕೋಟ್ಯಾನ್ ಅಂತ ಹೇಳಿ, ನಿಮ್ಮ ಮಂಗಳೂರವರು ಶಶಿಧರ್ ಕೋಟ್ಯಾನ್, ಇವತ್ತು ಯುವ ವಾಹಿನಿಯಲ್ಲಿ ಒಳ್ಳೆ ಹೆಸರಲ್ಲಿ ಮಾಡಿದ್ದಾರೆ. ಅವರು ನನಗೆ ಒಬ್ಬರೇ ವಾಲಂಟಿಯರ್ ಆಗಿ ಬರಕ್ ಶುರುವಾದ್ರು. ಅವ್ರ ಜೊತೆ ಸಂದೀಪ್ ಅಂತ ಹೇಳಿ, ನೆರಳು ಅಂತ ಒಂದು ಟೀಮ್ ಮಾಡ್ಕೊಂಡು ಅವರೆಲ್ಲ, ಆಮೇಲೆ ನರೇಶ್ ಅಂತ ದೂಲಮ್ಮ ಅಂತ ಹೇಳಿ, ಇವರೆಲ್ಲ ಸೇರಿ ಒಂದು ಟೀಮ್ ಮಾಡ್ಕೊಂಡು ಕೆನ್ನಾಮಟ್ಟದಿಂದ ಬಂದ್ರು. ಅಲ್ಲಿಂದ ನಮ್ಮ ಪಯಣ ಶುರುವಾಗಿದ್ದು ಇವತ್ತು ಒಂದು 700 ಜನ ಮಕ್ಕಳಿಗೆ ಶಿಕ್ಷಣ ಶುರುವಾಗಿದೆ. ಸೊ ಇದೊಂದು ತುಂಬಾ ಖುಷಿ ಆಗುತ್ತೆ. ನಮ್ಮ ಸ್ಪರ್ಶ
ಸ್ಪರ್ಶ ಅಂದ್ರೆ ಏನಂದ್ರೆ ಟು ಟಚ್ ಅಂತ. ಅಂದ್ರೆ ಯಾವುದೇ ಮಗು ಕೂಡ ಶಾಲೆಯಿಂದ ಹೊರಗಡೆ ಇರಬಾರ್ದು, ಯಾವುದೇ ಮಗು ಕೂಡ ತನ್ನ ಹಕ್ಕುಗಳಿಂದ ವಂಚಿತರಾಗಬಾರ್ದು. ಆ ಮಕ್ಕಳು ಪ್ರತಿ ಮಗು ಕೂಡ ಶಾಲೆಯಲ್ಲಿ ಇರಬೇಕು ಅನ್ನೋ ಯೋಚನೆ ಇಟ್ಕೊಂಡು ಸ್ಪರ್ಶ ಟ್ರಸ್ಟ್ ಶುರು ಮಾಡಿದ್ದು. ಇವತ್ತು ಒಂದು 750 ಮಕ್ಕಳಿಗೆ ಬೆಂಗಳೂರಲ್ಲಿ ಒಂದು ನಿಸರ್ಗ ಗ್ರಾಮ ಅಂತ ಗಂಡು ಮಕ್ಕಳಿಗೆ, ಮಕ್ಕಳ ಧಾಮ ಅಂತ ಹೆಣ್ಣು ಮಕ್ಕಳಿಗೆ ಈ ತರದೊಂದು ವ್ಯವಸ್ಥೆಗಳು ಕ್ರಿಯೇಟ್ ಮಾಡಿದೀವಿ. ಅದೇ ತರ ಈಗ ಕೋಲಾರಲ್ಲಿ ಒಂದು ಕೂಡ ನಾವು ಗ್ರಾಮಧಾಮ ಅಂತ ಮಾಡ್ತಾ ಇದೀವಿ. ಅಲ್ಲಿ ಒಂದು ರೂರಲ್ ಸೆಟಪ್ ಮಾಡೆಲ್ ಮಾಡ್ಬೇಕು ಅಂತ, ಅಲ್ಲಿ ವಯಸ್ಸಾದವರಿಗೆ ಮತ್ತೆ ಮಕ್ಕಳಿಗೆ ಮಾಡ್ಬೇಕು ತಯಾರಿ ಮಾಡ್ತಾ ಇದೀವಿ. ಹಾಗೆ ಇನ್ನೊಂದು ಈಗ ಯುವಿಕಾ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಇದೇನಂದ್ರೆ ಇಲ್ಲಿ ಯಾವ ಮಕ್ಕಳು ಡಿಗ್ರಿ ಮಾಡ್ತಾರೋ ಅವರೆಲ್ಲ KAS, IAS, CA ಮಾಡ್ಬೇಕು ಆ ಯೋಚನೆಯಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದು ಈಗ ಬರೋ ತಿಂಗಳು ಇನಾಗ್ರೇಷನ್ ಇದೆ. ಸೊ ಇದು ಸ್ಪರ್ಶ ಟ್ರಸ್ಟ್ ನ ಒಂದು ಸಣ್ಣ ಯೋಚನೆ. ಅದ್ರ ಜೊತೆಯಲ್ಲಿ ಈ ನಾವೇನ್ ಮಾಡ್ತೀವಿ, ಸಮುದಾಯಗಳ ಜೊತೆ ಕೆಲಸ ಮಾಡ್ತೀವಿ. ಅಂದ್ರೆ ಈ ಚಿಂದಿ ಆಯೋ ಕುಟುಂಬಗಳು, ಆಮೇಲೆ ಕನ್ಸ್ಟ್ರಕ್ಷನ್ ಲೇಬರ್ ಕುಟುಂಬಗಳು, ಅಂದ್ರೆ ಕೂಲಿ ಕಾರ್ಮಿಕ ಕುಟುಂಬಗಳು, ಆಮೇಲೆ ಈ ತರದ್ದು ಕುಟುಂಬಗಳು ಎಲ್ಲೆಲ್ಲಿ ಇರ್ತಾವೋ ಅಲ್ಲೇ ನಮ್ ಸೆಂಟರ್ಗಳಿದೆ. ಆ ತರ ಬೆಂಗಳೂರಲ್ಲಿ 40 ಲೊಕೇಶನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. 40 + 10 50 ಲೊಕೇಶನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ. ಅಲ್ಲಿ ಹತ್ರ 4,000 ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದೀವಿ. 4,000 ಮಕ್ಕಳಿಗೆ. ಹಂಗೆ ಅಲ್ಲಿ ಶಾಲೆಗಳ ಜೊತೆ ಕೆಲಸ ಮಾಡ್ತೀವಿ, ಅಂಗನವಾಡಿಗಳ ಜೊತೆ ಕೆಲಸ ಮಾಡ್ತೀವಿ. ಈ ತರ ಸ್ಪರ್ಶ ಇವತ್ತು ಬೇರೆ ಬೇರೆ ರೂಪಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ಈಗ MSW HR ಅಂತ ಹೇಳಿದ್ರಿ. ಸೊ ನಾನು ಕೂಡ HR ಈಗಷ್ಟೇ MSW ಮುಗಿಸಿ ಹೊರಗಡೆ ಬಂದಿರೋದು. ಸೊ ಕ್ಯೂರಿಯಾಸಿಟಿ ಇದೆ ನಂಗೊಂದು ಕ್ವೆಶನ್. ಸೊ LKG to PG ಅಷ್ಟು ಜರ್ನಿ ಓದಿರ್ತೀವಲ್ವಾ, ನೆಕ್ಸ್ಟ್ ನಮ್ದೇ ಆಗಿರುವಂತ ಒಂದು NGO ಓಪನ್ ಮಾಡ್ಬೇಕು, ಆ ತರದೆಲ್ಲ ಕಾನ್ಸೆಪ್ಟ್ ಸಡನ್ ಆಗಿ ಹೆಂಗೆ ನಿಮ್ಗೆ ಕಾರ್ಪೊರೇಟ್ ವರ್ಲ್ಡ್ ಇಂದ ಅಲ್ಲಿಗೆ ಹೋಗ್ಬೇಕು ಅಂತ ಯಾಕೆ ಅನ್ಸ್ತು? ತೇಜಸ್ವಿನಿ, ಏನಂದ್ರೆ ನಾನು ಮೊದಲಿಗೆ ಒಂದು ಸರ್ವ ಶಿಕ್ಷಣ ಅಭಿಯಾನ ಅಂತ ಒಂದು ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಈ ಶಾಲೆಯಿಂದ ಹೊರಗಡೆ ಇರುವಂತ ಮಕ್ಕಳ ಬಗ್ಗೆ ನಾನೊಂದು ಕನ್ವೀನರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅದ್ರ ಜೊತೆ ನಾನು ಇನ್ನೊಂದು ಸಂಸ್ಥೆ ಪರಸ್ಪರ ಟ್ರಸ್ಟ್ ಅಂತ ಹೇಳಿ ಅಲ್ಲಿ ಸೇಫ್ ಅಂತ ಸ್ಟೇಟ್ ಅಲಯನ್ಸ್ ಫಾರ್ ಎಜುಕೇಶನ್ ಅಂತ ಒಂದು ಕೆಲಸ ಮಾಡ್ತಾರೆ. ಅಲ್ಲಿ ಒಬ್ಬ ಸ್ಟೇಟ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾರೆ. ಇಡೀ ಕರ್ನಾಟಕ ಓಡಾಡಿ ನೋಡ್ತಾ ಇದ್ದೆ. ಎಸ್ಪೆಷಲಿ ನಾರ್ತ್ ಕರ್ನಾಟಕದಲ್ಲಿ ಓಡಾಡ್ತಾ ಇದ್ದೆ. ಎಲ್ಲಿ ನೋಡಿದ್ರು ಮಕ್ಕಳು ಶಾಲೆಯಿಂದ ಹೊರಗಡೆ ಇದ್ರು, ಎಲ್ಲಿ ನೋಡಿದ್ರು ಕೆಲಸ ಮಾಡ್ತಾ ಇದ್ರು, ಎಲ್ಲಿ ನೋಡಿದ್ರು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ರು. 2004, 5, 6 ಈ ಟೈಮಲ್ಲಿ ಅವಾಗ ನನಗೊಂದು ಯಾವಾಗೂ ತುಮಲ ಇತ್ತು, ನಾವೇನಾದ್ರೂ ಮಾಡ್ಬೇಕು. ನನ್ನ ಅವತ್ತು ದೇವ್ರ ಹತ್ರ ನಿಂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದೊಂದೇ, ನನಗೆ ದೇವ್ರೆ ನನಗೊಂದು ಸಾಮರ್ಥ್ಯ ಕೊಡು, ನಾನು 100 ಜನ ಮಕ್ಕಳಿಗೆ ವಿದ್ಯೆ ಕೊಡ್ಬೇಕು ಅಂತ, 100 ಜನ ಮಕ್ಕಳಿಗೆ ನಾನು ಶಿಕ್ಷಣ ಕೊಡ್ಬೇಕು, 100 ಜನ ಮಕ್ಕಳಿಗೆ ಊಟ ಕೊಡ್ಬೇಕು ಅಂತ ನನ್ಗೆ ಸಾಮರ್ಥ್ಯ ಕೊಡು ಅಂತ. ಆಮೇಲೆ ಒಂದಷ್ಟು ವರ್ಷ ಆದ್ಮೇಲೆ ಅಲ್ಲಿ ನಾನೇನಾಯ್ತು, ಬೇರೆ ಬೇರೆ NGOಗಳನ್ನ ಸ್ಟಡಿ ಮಾಡ್ತಾ ಇದ್ದೆ. ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಸಮುದಾಯಗಳನ್ನ ಸ್ಟಡಿ ಮಾಡ್ತಾ ಇದ್ದೆ. ಅಲ್ಲಿ ನನಗೆ ಅರ್ಥ ಆಯ್ತಿಲ್ಲ, ನಾನು ಇವಾಗೆಲ್ಲರಿಗೂ ಒಂದು ಹೊಸ ಮಾಡೆಲ್ ಮಾಡ್ಬೇಕು. ನಾನು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಮೈಸೂರಲ್ಲಿ ಇದೆ, ಅಲ್ಲಿ ಹೋಗಿ ಸ್ಟಡಿ ಮಾಡಿದೆ. ಅವಾಗೆಲ್ಲ ನೋಡಿದಾಗ ಮತ್ತೆ ಕೈಲಾಸ ಸತ್ಯಾರ್ಥಿ ಒಂದು ಬಾಲಾಶ್ರಮ ಅಂತ ಡೆಲ್ಲಿಯಲ್ಲಿದೆ, ಅವ್ರದ್ದು ಸ್ಟಡಿ ಮಾಡಿದ್ರೆ. ಇವೆಲ್ಲ ಸ್ಟಡಿ ಮಾಡಿ ನಂದೇ ಒಂದು ಮಾಡೆಲ್ ಮಾಡ್ಬೇಕು. ನನಗೆ ಅವಾಗಿಂದ ಒಂದು ಕನಸು, ಇವ್ಗಳಿಗೆಲ್ಲದಕ್ಕಿಂತ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಅಂತ ಹೇಳಿ ನಾನು ಸ್ಪರ್ಶ ಟ್ರಸ್ಟ್ ಅಲ್ಲಿ ಈ ಮಕ್ಕಳ ಧಾಮ, ನಿಸರ್ಗಧಾಮ ಕಟ್ಟಬೇಕು ಅನ್ನೋ ಯೋಚನೆ ಇಟ್ಕೊಂಡು ಮಾಡಿದ್ದು. ಒಂದು ನಾವು ಎಲ್ಲಾದ್ರೂ ಒಂದು ಕೆಲಸ ಮಾಡ್ಬೋದು, ಆದ್ರೆ ಮಾಡಿ ನಾವು ಬದುಕ್ಬೋದು. ಆದ್ರೆ ಒಂದಷ್ಟು ಬದಲಾವಣೆ ಮಾಡ್ಬೇಕಂದ್ರೆ ನಮ್ಮ ಯೋಚನೆಗಳಿಗೆ ತಕ್ಕಾಗಿ ಒಳ್ಳೆ ಜನ ಸೇರಿಸಿ ಮಾಡ್ಬೇಕಂತ ನಾನು ಶುರುವಾಗಿದ್ದು. ಹಾಗಾಗಿ ಸ್ಪರ್ಶ ಟ್ರಸ್ಟ್ ಆ ರೀತಿ ಶುರುವಾಗಿದೆ. ಓಕೆ ಸರ್, ಈಗ ನಿಸರ್ಗಧಾಮ ಮತ್ತೆ ಮಕ್ಕಳ ಧಾಮ ಸ್ವಲ್ಪ ಡಿಫ್ರೆಂಟ್ ಎಲ್ಲದಕ್ಕಿಂತ, ಅಂದ್ರೆ ಹಾಸ್ಟೆಲ್ ವಿದ್ಯಾಭ್ಯಾಸ ಆತರ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ಬೋದಾ? ತೇಜಸ್ವಿನಿ, ಮಕ್ಕಳ ಧಾಮ ಅಥವಾ ನಿಸರ್ಗಧಾಮ ನೋಡಿದ್ರೆ 15 ಟೈಪ್ಸ್ ಆಫ್ ಸ್ಕಿಲ್ಸ್ ಇದೆ ಇಲ್ಲಿ. ಇಲ್ಲಿ ಯಾವ್ದಾದ್ರು ಒಂದು ಮಗು ಬಂದ್ರೆ ಆ ಮಗು ಏನ್ ಆಗ್ಬೇಕು ಅನ್ನೋದನ್ನ ಇಲ್ಲಿ ಕಲ್ಪನೆ ಕಟ್ಟೋದಕ್ಕಾಗತ್ತೆ. ಈಗ ಸೈನ್ಸ್ಗೆ ಹೋಗ್ಬೇಕು, ಸೈನ್ಸ್ ಸಂಬಂಧಪಟ್ಟಂಗ ಟ್ರೈನಿಂಗ್ಸ್ ಇರುತ್ತೆ. ಆರ್ಟ್ಗೆ ಹೋಗ್ಬೇಕು, ಆರ್ಟ್ಗೆ, ಡ್ಯಾನ್ಸ್ಗೆ ಹೋಗ್ಬೇಕು, ಡ್ಯಾನ್ಸ್ಗೆ ಹೋಗ್ಬೋದು, ಸ್ಪೋರ್ಟ್ಸ್ಗೆ ಹೋಗ್ಬೇಕು, ಸ್ಪೋರ್ಟ್ಸ್ಗೆ ಹೋಗ್ಬೋದು. ಆಮೇಲೆ ಅಗ್ರಿಕಲ್ಚರ್ ಮಾಡ್ಬೇಕು, ಅಗ್ರಿಕಲ್ಚರ್ ಮಾಡ್ಬೋದು. ನಾನೊಬ್ಬ ಶೆಫ್ ಆಗ್ಬಹುದು, ಶೆಫ್ ಆಗ್ಬಹುದು. ಈ ತರ ಮಗು ಏನು ಕನಸು ಕಾಣಬಹುದು ಅದನ್ನೆಲ್ಲ ಈ 2 ಸೆಂಟರ್ಗಳಲ್ಲಿ ಇಂಟಿಗ್ರೇಟ್ ಮಾಡಿದ್ವಿ. ಮುಖ್ಯವಾಗಿ ಮತ್ತೆ ಅದೇನಾದ್ರೆ ಇಲ್ಲಿ ಬೆಂಗಳೂರಿನಂತ ಒಂದು ಗೊಂದಲದಲ್ಲಿ ಇರೋ ಜಾಗದಲ್ಲಿ, ಬೆಂಗಳೂರಿನ ಪಕ್ಕದಲ್ಲೇ ಒಂದು ಹಸಿರಾದ ವಾತಾವರಣದಲ್ಲಿ ಒಂದು ಮಕ್ಕಳಿಗೆ ಖುಷಿಯಾಗಿರೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಾನು ಅದೇ ಅನ್ಕೊಂಡೆ, ನಾನು ಆಗ್ಲೇ ಇಂಟ್ರೋ ಕೊಡುವಾಗ್ಲೇ ಹೇಳ್ದೆ, ಸುತ್ತಮುತ್ತ ಹಳ್ಳಿ ಗ್ರೀನರಿ ಇದೆ, ಪಕ್ಕದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಹತ್ರದಲ್ಲೇ ಏರೋಪ್ಲೇನ್ ಹೋಗೋದನ್ನು ನೋಡ್ಬೋದು. ಮಕ್ಕಳಿಗೊಂದು ಅದ್ಭುತವಾದಂತಹ ಕಟ್ಟಡ, ಪಕ್ಕದಲ್ಲಿ ಸೈನ್ಸ್ ಪಾರ್ಕ್ ಅನ್ನ ಮಾಡಿರುವಂತದ್ದು ಬಹಳ ಅದ್ಭುತವಾಗಿದೆ ಸರ್. ನಿಮ್ದು ಕಾನ್ಸೆಪ್ಟ್ ಒಂಥರ ವಿಭಿನ್ನವಾಗಿದೆ ಅಂತಾನೆ ಹೇಳ್ಬೋದು ಸರ್. ಈಗ ನೀವು ಹೇಳಿದ್ರಿ 2005 ಇಂದ ಪ್ರಾರಂಭ ಆಯ್ತು ಈ ಒಂದು ಸ್ಪರ್ಶ ಟ್ರಸ್ಟ್ ಅನ್ನೋದು. ಸೊ ಅಲ್ಲಿಂದ 2025 ಈಗ. ಸೊ ಈ ಒಂದು ಗ್ಯಾಪ್ ಮಧ್ಯದಲ್ಲಿ ಅನೇಕ ವಿದ್ಯಾರ್ಥಿಗಳು ಬಂದಿದ್ದಾರೆ, ಹೋಗಿದ್ದಾರೆ. ಅವರಲ್ಲಿ ಅಚೀವ್ಮೆಂಟ್ ಮಾಡಿದವರು, ಸಕ್ಸಸ್ಫುಲ್ ಆದವರು ಯಾವ್ದಾದ್ರು ಒಂದು ಸ್ಟೋರಿ ಹೇಳಿ. ತೇಜಸ್ವಿನಿ, ನೀವು ಅಂದ್ರೆ ಈ ಮಕ್ಕಳು ಯಾರು ನಾರ್ಮಲ್ ಬ್ಯಾಕ್ ಗ್ರೌಂಡ್ ಇಂದ ಬರುವಂತವಲ್ಲ. ಭಿಕ್ಷೆ ಬೇಡ್ತಾ ಇರೋರು, ಪೇಪರ್ ಆಯ್ತಾ ಇರೋರು, ಚೈಲ್ಡ್ ಲೇಬರ್ಸ್ ಆಗಿರೋರು, ಅಬ್ಯೂಸ್ ಆಗಿರೋರು, ತಂದೆ ತಾಯಿಗಳಿಂದ ವಂಚಿತರಾಗಿರೋರು, ಪ್ರೀತಿಯಿಂದ ವಂಚಿತರಾಗಿರೋರು, ಅನೇಕ ಕಷ್ಟಗಳಲ್ಲಿರುವ ಮಕ್ಕಳು ಇವರು.
ಇವರನ್ನ ನಾವು ಕರ್ಕೊಂಡ್ಬಂದು ಇಲ್ಲಿ ಎಜುಕೇಶನ್ ಕೊಡೋಕೆ ಶುರು ಮಾಡ್ತೀವಿ. ಇದು ಅಷ್ಟು ಸುಲಭವಾದ ಜರ್ನಿನೂ ಆಗಿರಲ್ಲ. ಆಲ್ರೆಡಿ ಅವರು ಬೇಕಾದಷ್ಟು ಚಾಲೆಂಜ್ಗಳಿಂದ ಬಂದಿರ್ತಾರೆ. ಆ ಚಾಲೆಂಜ್ಗಳಿಂದ ಅವರನ್ನ ನಾವು ನಿಲ್ಲಿಸ್ಕೊಂಡು ಮುಂದಕ್ಕೆ ತಗೊಂಡೋಗಿ ಕೆಲಸ ಮಾಡ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ಏನ್ ಮಾಡಿದೀವಿ, ಈಗ ನಾವು 2005ರಲ್ಲಿ ಸಂಸ್ಥೆ ಶುರು ಮಾಡಿದ್ರೆ 2009ರಿಂದ ನಾವು ಕೆಲಸ ಮಾಡಕ್ ಶುರು ಆಗಿದ್ದು. ಈಗ ಮೊದಲನೇ ಬ್ಯಾಚ್ ಅಲ್ಲ, ಈಗ ನಮ್ಮಲ್ಲಿ ಕನಕ ಅಂತ ಅವ್ರಿಗೆ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಭಾಷಣ ಮಾಡಿ ಬಂದಿದ್ದಾರೆ. ಇವತ್ತು ಅವಳು ನಂತರನೇ ಆಗ್ಬೇಕು ಅಂತ, ಪಪ್ಪ ನಾನು ನಿಂತರನೇ ಆಗ್ತೀನಿ ಅಂತ ಅವಳು MSW ಮಾಡಿದ್ರು. ಇವಾಗ ಡಾಕ್ಟರ್ ರೆಡ್ಡಿ ಫೌಂಡೇಶನ್ ಅಲ್ಲಿ ಅವಳು ಈಗ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇನ್ನೊಬ್ಬರಿಗೆ ರೇಖಾ ಅಂತ, ಈಗ ಆ ಹುಡುಗಿ ಈಗ IAS ಮಾಡ್ತೀನಪ್ಪ ಅಂತ ಹೇಳಿ ಈಗ IAS ಕೋಚಿಂಗ್ ಮಾಡಿ ಈಗ ರೆಡಿ ಆಗ್ತಾ ಇದ್ದಾರೆ. ಈಗ ಎಷ್ಟೋ ಜನ ಬಿಸ್ನೆಸ್ ಹುಡುಗರಾಗ್ಬಿಟ್ಟಿದ್ದಾರೆ, ಬಿಸ್ನೆಸ್ ಮ್ಯಾನ್ಗಳಾಗಿ ಬಿಸ್ನೆಸ್ ಓನ್ ಬಿಸ್ನೆಸ್ ರನ್ ಮಾಡ್ತಾ ಇದ್ದಾರೆ. ಈಗ ರೀಸೆಂಟ್ ಆಗಿ ಲಾಸ್ಟ್ ವೀಕ್ ಒಂದು 2 ಹೆಣ್ಣು ಮಕ್ಕಳು ಟೆರೆಕ್ಸ್ ಗ್ಲೋಬಲ್ ಅಂತ ಕಂಪನಿ, ಆ ಕಂಪನಿಯಲ್ಲಿ ಅದು US ಬೇಸ್ಡ್ ಕಂಪನಿ, ಅದ್ರಲ್ಲಿ ಈಗ ಎಂಟ್ರಿ ಕೆಲಸ ಸಿಕ್ತು ಅವ್ರಿಗೆ. BCom ಮಾಡಿ ರೇವಾ ಯೂನಿವರ್ಸಿಟಿ BCom ಮಾಡಿದ್ರು. ಮತ್ತೆ ಈ ಮಕ್ಕಳು ನಮ್ಮ ಮಕ್ಕಳೆಲ್ಲ ಇದಾರಲ್ಲ, ನನ್ನ ಮಕ್ಕಳಿಗೆ ಏನ್ ಫೆಸಿಲಿಟಿ ಕೊಡ್ತಾರೆ ಅದಕ್ಕಿಂತ ಬೆಸ್ಟ್ ಫೆಸಿಲಿಟಿ ಕೊಡ್ತೀವಿ. ಇದ್ರಲ್ಲಿ ಯಾವುದೇ ಕಾರಣ ನಮ್ಮ ಮಕ್ಕಳಿಗಿಂತ ಇನ್ನೊಂದು ಲೆವೆಲ್ ಮೇಲೇನೆ ಇರ್ತದೆ. ಇಲ್ಲಿ ಚಾಣಕ್ಯ ಯೂನಿವರ್ಸಿಟಿ ಇದೆ, ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟಿ ಬರ್ತಾ ಇದೆ. ಅಲ್ಲಿ ನಮ್ಮ ಮಕ್ಕಳು 15 ಮಕ್ಕಳು ಓದ್ತಾ ಇದಾರೆ, ಇಂಜಿನಿಯರಿಂಗ್ ಮಾಡ್ತಾ ಇದಾರೆ, ಮೆಡಿಕಲ್ ರಿಲೇಟೆಡ್ ಕೆಲಸ ಓದ್ತಾ ಇದಾರೆ, ಈಗ ಬಿಸ್ನೆಸ್ ರಿಲೇಟೆಡ್ ಓದ್ತಾ ಇದಾರೆ. ಆ ಚಾಣಕ್ಯ ಯೂನಿವರ್ಸಿಟಿ ಸೀಟ್ ಸಿಗೋದೇ ಕಷ್ಟ, ಆದ್ರೆ ನಮಗೋಸ್ಕರ ಅವ್ರು 15 ಸೀಟ್ ಇಟ್ಟಿರ್ತಾರೆ ವರ್ಷ ವರ್ಷ. ಅದೇ ತರ BGS ಇಂಟರ್ನ್ಯಾಷನಲ್ ಕಾಲೇಜಲ್ಲಿ, ಆಮೇಲೆ ರೇವಾ ಯೂನಿವರ್ಸಿಟಿಯಲ್ಲಿ ಈಗ ಯಾವ ಅಪ್ಪರ್ ಮಿಡ್ಲ್ ಫ್ಯಾಮಿಲಿ ಅಂತ ಹೇಳ್ತೀವೋ ಆ ಮಕ್ಕಳು ಓದೋ ಜಾಗದಲ್ಲಿ ನಮ್ಮ ಮಕ್ಕಳು ಓದ್ತಾರೆ. ಅವ್ರಿಗೆಲ್ಲೂ ಯಾವುದೇ ರೀತಿಯಲ್ಲಿ ಕೂಡ ಕನಸುಗಳಿಗೆ ಕಮ್ಮಿ ಮಾಡಕ್ ನಾವು ಬಿಡೋದೇ ಇಲ್ಲ. ಅವ್ರು ಯಾವ ಅನ್ಕೊಂತಾರ ಆ ಕನಸು ರೀಚ್ ಮಾಡೋದಕ್ಕೆ ನಾವು ಸಪೋರ್ಟ್. ಈಗ ನಿಸರ್ಗಧಾಮ ಮಕ್ಕಳಧಾಮ ಇದ್ರಲ್ಲಿ ಎಷ್ಟನೇ ವಯಸ್ಸಿಂದ ಪ್ರಾರಂಭ? ಎಂಟ್ರಿ ಬಂದು 7 ವರ್ಷಕ್ಕೆ ಮಕ್ಕಳು ನಮ್ಮ ಹತ್ರ ಎಂಟ್ರಿ ಆಗ್ತಾರೆ. 7 ವರ್ಷದಿಂದ ಹಿಡಿದು 24 ವರ್ಷ ಅವ್ರ ಕೆಲಸ ಆಗೋವರೆಗೂ. ಇನ್ನೂ ಒಂದು ಸ್ಟೇಜ್ ಅಲ್ಲಿ ಕೆಲವರು ಯಾರು ಇಲ್ದಿರೋವಾಗ ಮದುವೆ ಕೂಡ ಮಾಡಿಸೋ ಪ್ರಯತ್ನ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾರೆ. ತುಂಬಾ ಒಳ್ಳೆ ಕಾನ್ಸೆಪ್ಟ್ ಸರ್ ನಿಮ್ದು. ಸರ್ ಇವಾಗ ನೆಕ್ಸ್ಟ್ ಇದು ಪ್ಲಾನ್ ಎಲ್ಲ ಹೇಳ್ತಾ ಇದ್ರಿ. ಈಗ ಅದಕ್ಕಿಂತ ಮುಂಚೆ ನಿಮ್ದು ಯಾವ್ದಾದ್ರು ಈಗ ಮಕ್ಕಳು ಬಂದಿರ್ತಾರಲ್ವಾ, ಅವ್ರದ್ದು ಬ್ಯಾಕ್ ಗ್ರೌಂಡ್ ತುಂಬಾ ವಿಭಿನ್ನವಾಗಿರ್ತದೆ. ನೀವೀಗ ಹೇಳ್ದಂಗೆ ಕಸ ಕಡ್ಡಿ ಹೇಕು ಅಂತ ಫ್ಯಾಮಿಲಿಯಿಂದ ಬಂದವರು ತುಂಬಾ ಜೋರಾಗಿ ಇರ್ತಾರಲ್ವಾ, ಒಂಥರ ರಗಡ್ ಆಗಿರ್ತಾರೆ. ಅಂತವ್ರನ್ನೆಲ್ಲ ಹೆಂಗೆ ನಮಗೆ ಅಂತವ್ರು ಬೇಕು, ರಗಡ್ ಆಗಿರೋ ಮಕ್ಕಳೇ ಬರ್ಬೇಕಾಗುತ್ತೆ. ಸ್ಮೂತ್ ಆಗಿ ಬಂದು ಕೂತ್ಕೊಂಡಿರೋಲ್ಲ. ಇದು ಯಾಕಂದ್ರೆ ಅವ್ರು ರಗಡ್ ಆಗಿರ್ಬೇಕು, ಅವ್ರು ಫೈಟ್ ಮಾಡ್ಬೇಕು, ಗೆಲ್ಲಬೇಕು. ಇವತ್ತು ನೋಡ್ತಾ ಇದೀರಾ ಜಾಯ್ ಆಫ್ ಲರ್ನಿಂಗ್, ನಿನ್ನೆ ನೋಡ್ಬೇಕಿತ್ತು ಹೆಣ್ಣು ಮಕ್ಕಳು ಪವರ್ ಏನು, ರಕ್ತ ಬರ್ತಾ ಇದೆ ಆದ್ರೂ ಕಬಡ್ಡಿ ನಿಲ್ಲಿಸ್ತಾ ಇಲ್ಲ. ಕಾಲು ಬೆರಳೆಲ್ಲ ಮಂಚ್ಕೊಂಡು ರಕ್ತ ಬರ್ತಾ ಇದೆ, ಕಬಡ್ಡಿ ನಿಲ್ಲಿಸ್ತಾ ಇಲ್ಲ. ಅವರಲ್ಲಿ ಆ ಎನರ್ಜಿ ಇರ್ತದೆ. ಆ ಎನರ್ಜಿನ ಸರಿಯಾಗಿ ನೀವು ಟ್ಯೂನ್ ಮಾಡಿ ಬಿಟ್ರೆ ಅವ್ರು ಎಷ್ಟು ಬೇಕೋ ಬೆಳೀತಾರೆ, ಗೆಲ್ಬೇಕು ಹೋಗ್ತಾರೆ. ಆದ್ರೆ ನೀವೇನ್ ಮಾಡ್ತೀವಿ, ಆ ಎನರ್ಜಿನ ತುಳಿಯಕ್ ಹೋಗ್ತೀವಿ, ಅದು ಬರಸ್ಟ್ ಆಗುತ್ತೆ. ಎನರ್ಜಿನ ಸರಿಯಾಗಿ ಚಾನಲ್ ಮಾಡಿ ಬಿಟ್ಬಿಟ್ರೆ ಅದು ಎಲ್ಲಿಗೆ ಬೇಕು ಹೋಗುತ್ತೆ, ರಾಕೆಟ್ ತರ. ಅದು ನೀವು ಎಷ್ಟು ಬೆಂಕಿ ಹಾಕಿದ್ರೆ ಅಷ್ಟು ಜೋರಾಗಿ ಹೋಗುತ್ತೆ. ಆ ತರ ಈ ಮಕ್ಕಳನ್ನ ನಾವು ಮ್ಯಾಕ್ಸಿಮಮ್ ಅವ್ರ ರೈಟ್ ಪಾತ್ ಹೋಗೋದಕ್ಕೆ ನಾವು ಬಳಸ್ತೀವಿ. ಅದು ಇವತ್ತು ತುಂಬಾ ಸಕ್ಸಸ್ಫುಲ್ ಆಗಿದೆ ಹೊರತು ನಾವೆಲ್ಲೂ ಅವರ ನೀನ್ ಗಲಾಟೆ ಮಾಡ್ತೀಯ, ನೀನು ಸರಿ ಇಲ್ಲ, ನೀನು ಕಳ್ತನ ಮಾಡ್ತೀಯ, ನೀನ್ ಆಗಲ್ಲ, ಹಂಗಿಲ್ಲ. ಅದನ್ನ ಅವ್ರ ಅದೇ ದಾರಿಯಲ್ಲೇ ಕರ್ಕೊಂಡು ಹೋಗಿ ವಾಪಸ್ ಬಿಡ್ತೀವಿ ನಾವು. ಇಲ್ಲಿ ನೀವು ನೋಡ್ಬೋದು ಮಕ್ಕಳಧಾಮದಲ್ಲಿ ಅವರಿಗೆ ಎಲ್ಲಾ ಆಕ್ಟಿವಿಟಿಗಳು ಕೂಡ ಇರ್ತಾರ. ಅವ್ರು ಅಡಿಗೆ ಮಾಡಿದ್ರೆ 1 ಅವರ್ಗೆ 50 ರೂಪಾಯಿ ಕೊಡ್ತೀವಿ. ಅಡಿಗೆಯಲ್ಲಿ ಇನ್ವಾಲ್ವ್ ಆದ್ರೆ, ತೋಟದಲ್ಲಿ ಇನ್ವಾಲ್ವ್ ಆದ್ರೆ 1 ಅವರ್ಗೆ 50 ರೂಪಾಯಿ ಸಿಗುತ್ತೆ. ಆಮೇಲೆ ಚಿಲ್ಡ್ರನ್ ಬ್ಯಾಂಕ್ ಅಂತ ಇದೆ, ಅವರೇ ನಡೆಸ್ತಾರೆ. ಇವಾಗ 2 ಲಕ್ಷ ರೂಪಾಯಿ ಸೇವಿಂಗ್ಸ್ ಮಾಡಿದಾರೆ ಮಕ್ಕಳು. 2 ಲಕ್ಷ ರೂಪಾಯಿ ಸೇವಿಂಗ್ಸ್ ಮಾಡಿದ್ರೆ ಪ್ರತಿ ಮಗು ಕೂಡ ಪಾಸ್ಬುಕ್ ಇದೆ, ಪ್ರತಿ ಮಗು ಕೂಡ ರೆಸಿಪ್ಟ್ ಮಾಡ್ಕೋಬಹುದು. ಇನ್ವೆಸ್ಟ್ ಅಂದ್ರೆ ಬ್ಯಾಂಕ್ ಡೆಪಾಸಿಟ್ ಮಾಡಬಹುದು. ಬ್ಯಾಂಕ್ ನಡೆಸೋರು ಮಕ್ಕಳೇ ಇರ್ತಾರೆ. ಒಂದು ಫ್ಲವರ್ ಮಾಡಿದ್ರೆ ಅವ್ರಿಗೆ 10 ರೂಪಾಯಿ ಸಿಗುತ್ತೆ, ಒಂದು ಆರ್ಟ್ ಮಾಡಿದ್ರೆ 100 ರೂಪಾಯಿ ಸಿಗುತ್ತೆ. ಈ ತರ ಅವ್ರಿಗೆ ಫೈನಾನ್ಷಿಯಲ್ ಲಿಟ್ರಸಿ ಕೂಡ ಬರುತ್ತೆ. ಅವ್ರಿಗೆ ಪ್ರತಿಯೊಂದ್ರು ಕೂಡ ಪಾಸಿಟಿವ್ ಆಗಿ ನಾವು ಆಕ್ಟಿವಿಟಿ ಎಂಗೇಜ್ ಮಾಡಿದ್ರೆ ದೇ ವಿಲ್ ಬಿ ವೆರಿ ಹ್ಯಾಪಿ, ದೇ ವಿಲ್ ಗ್ರೋ ವೆಲ್. ಆತರ ನಿಮ್ದೊಂದು ಈ ಒಂದು ಕಾನ್ಸೆಪ್ಟ್ ಅನ್ನ ಗವರ್ಮೆಂಟ್ ಅಥವಾ ಯಾರಾದ್ರೂ ಒಳ್ಳೆ ಪೊಸಿಷನ್ ಅಲ್ಲಿ ಇರೋರು ಗುರುತಿಸಿದಾರ ಹೇಗೆ? ತೇಜಸ್ವಿನಿ ಗುರುತಿಸಿದ್ದಾರೆ. ಕರ್ನಾಟಕ ಸ್ಟೇಟ್ ಮಟ್ಟದಲ್ಲಿ 2 ಸತಿ ಕೂಡ ಸ್ಪರ್ಶ ಟ್ರಸ್ಟ್ ಗೆ ಅವಾರ್ಡ್ ಆಗಿದೆ. ನ್ಯಾಷನಲ್ ಲೆವೆಲ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಇದು ಪ್ರೊಫೆಸರ್ ಯಶವಂತರಾವ್ ಕೇಲ್ಕರ್ ಅವಾರ್ಡ್ ಅಂತ ಹೇಳಿ ABVP ಇಂದ ಒಂದು ಕೊಟ್ಟಿದ್ದಾರೆ. ಹಾಗೆ ರೋಟರಿಯಿಂದ ರೋಟರಿ ಹೀರೋ ಅಂತ ಹೇಳಿ ಇಂಡಿಯಾ ಮಟ್ಟದಲ್ಲಿ ಒಂದಷ್ಟು ರೆಕಗ್ನಿಷನ್ ಆಗಿದೆ. ಇವು ಆಮೇಲೆ ಗವರ್ನರ್ ಇಂದ ಕೂಡ ನಮ್ಮ ಬಗ್ಗೆ ಒಂದಷ್ಟು ಪ್ರಶಂಸೆ ಕೊಟ್ಟಿದ್ದಾರೆ. ಈ ತರ ಅನೇಕ ವಿಚಾರದಲ್ಲಿ ಒಂದಷ್ಟು ನಮಗೆ ರೆಕಗ್ನೈಸೇಷನ್ ಆಗಿದೆ. ವಿಜಯ್ ಕರ್ನಾಟಕ ಒನ್ ಆಫ್ ದ ಬೆಸ್ಟ್ ನ್ಯೂಸ್ ಪೇಪರ್ ಓದುವ 2024 4 ಜನಕ್ಕೆ ಇಡೀ ಕರ್ನಾಟಕದಲ್ಲಿ ಸೆಲೆಕ್ಟ್ ಮಾಡಿದ್ರೆ ಅದ್ರ ನನ್ನೊಬ್ಬರು ನಮ್ಮ ಸ್ಪರ್ಶ ಟೆಸ್ಟ್ ಮಾಡಿದ್ರು. ಆ ತರ ಒಂದು ಅಷ್ಟು ಒಳ್ಳೆ ರೆಕಗ್ನೇಷನ್ ಇದೆ. ಸಮಾಜ ನಮ್ ಜೊತೆ ಇದೆ. ಒಂದು ದೊಡ್ಡ ಮಟ್ಟದ ರೆಕಗ್ನೇಷನ್ ಆಗ್ಬೋದು, ಚಿಕ್ಕ ಮಟ್ಟದಲ್ಲಿ ಒಬ್ಬ ವಾಲಂಟಿಯರ್ ಇಂದ ಒಬ್ಬ ತರಕಾರಿ ಮಾಡೋರು ಕೂಡ ನಮ್ಮನ್ನ ರೆಕಗ್ನೈಸ್ ಮಾಡಿ ಬಂದು ನಮ್ ಜೊತೆ ಸಾಯಂಕಾಲ ತರಕಾರಿ ತಂದು ಕೊಟ್ಟು ಹೋಗ್ತಾರೆ. ಇದೆಲ್ಲ ತುಂಬಾ ಖುಷಿ ಆಗುತ್ತೆ ತೇಜಸ್ವಿ. ಪ್ರತಿಯೊಬ್ರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಈ ಸಂಸ್ಥೆಯಲ್ಲಿ. ಸರ್, ಇವಾಗ ನೀವು ಪ್ರಾರಂಭ ಮಾಡಿದಾಗ ಏನೆಲ್ಲ ಚಾಲೆಂಜ್
ಚಾಲೆಂಜಸ್ ಅನ್ನ ಫೇಸ್ ಮಾಡಿದ್ದೀರಾ. ಈಗ ಆ ಚಾಲೆಂಜ್ ಎಲ್ಲ ಹೋಗಿ ಒಂಥರ ಸಕ್ಸಸ್ಫುಲ್ ಆಗ್ತಾ ಇದ್ದೀರಾ. ಬಟ್ ಆ ಒಂದು ಚಾಲೆಂಜಸ್ ಯಾವ ರೀತಿ ಇತ್ತು ನಿಮ್ಗೆ? ತೇಜಸ್ವಿನಿ, ಪ್ರಾರಂಭದಲ್ಲಿ ಇದು ಚಾಲೆಂಜಸ್ ತುಂಬಾ ಚಿಕ್ಕದಾಗಿದ್ವು, ಇವತ್ತು ಚಾಲೆಂಜಸ್ ತುಂಬಾ ದೊಡ್ಡದಾಗಿದೆ. ಓಕೆನಾ? ಅವಾಗ ಇದ್ದಿದ್ದು ನನ್ನ ಕನಸು ಚಿಕ್ಕದಾಗಿತ್ತು, ಪ್ರಾಬ್ಲಮ್ ಚಿಕ್ಕದಾಗಿದ್ವು, ಆ ಸೊಲ್ಯೂಷನ್ ಈಸಿ ಆಗ್ತಾ ಇತ್ತು. ಇವತ್ತು ಸಂಸ್ಥೆ ದೊಡ್ಡದಾಗಿದೆ, ಜನ ದೊಡ್ಡವರಾಗಿದ್ದಾರೆ, ಆಮೇಲೆ ಮಕ್ಕಳು ಜಾಸ್ತಿ ಆಗಿದ್ದಾರೆ, ಆಮೇಲೆ ನಮ್ಮನ್ನ ವಿಜಿಲೆನ್ಸ್ ನಮ್ಮ ಮೇಲೆ ಜಾಸ್ತಿ ಆಗಿದೆ. ಯಾಕಂದ್ರೆ ದೊಡ್ಡದಾಗಿ ಕಾಣಿಸ್ತಾ ಇರ್ತೀವಿ, ಎಲ್ಲರದು ಕಣ್ಣು ಅದ್ ಬಿಡ್ತಾರೆ. ನೀವು ಯಾವ್ದೋ ಒಂದು ಮೂಲೆಯಲ್ಲಿ ಒಂದ್ ಚಿಕ್ಕದಾಗಿ ಮಾಡ್ತಾ ಇದ್ರೆ ಯಾರು ನಿಮ್ ತಂಟೆಗೆ ಬರಲ್ಲ. ಒಂದ್ಸತಿ ನಿಮ್ ಕನಸು ದೊಡ್ಡದಾಗಿ ನೀವೇನಾದ್ರೂ ದೊಡ್ಡದ್ ಮಾಡ್ಬಿಟ್ರೆ ನಿಮ್ಗೆ ಇಡೀ ಸಮಾಜ ನಿಮ್ ಮೇಲೆ ಹಿಂಗಿರ್ತದೆ. ನೀವ್ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಇಲ್ಲೇನೋ ನಡೀತಾ ಇದೆ, ಇಲ್ಲೇನೋ ನಡೀತಾ ಇದೆ ಅಂತ ನೋಡೋರೆ ಜಾಸ್ತಿ ಇರ್ತಾರೆ. ಅದ್ರ ಜೊತೆಯಲ್ಲಿ ಪರವಾಗಿಲ್ಲಪ್ಪ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಬರೋರು ಇರ್ತಾರೆ. ಹಾಗಾಗಿ ಪ್ರತಿ ಹಂತದಲ್ಲೂ ಕೂಡ ಇವತ್ತಿನ ಸರ್ಕಾರದ ನೀತಿ ನಿಯಮಗಳು, ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸಿಗಳು, ಮತ್ತೆ ಗವರ್ಮೆಂಟ್ ಪಾಲಿಸಿಗಳು, ಪಾಶ್ ಪಾಲಿಸಿ, ಪಾಸ್ಕೋ ಅಂತಿದೆ, ಜೆ ಆಕ್ಟ್, ಈ ತರ ನಾವು ತುಂಬಾ ಆಕ್ಟ್ ಗಳಿಗೆ ಮತ್ತು ರೂಲ್ಸ್ ರೆಗ್ಯುಲೇಷನ್ ಕಟ್ಟಬದ್ಧವಾಗಿರ್ತೀವಿ. ಈ ರೂಲ್ಸ್ ರೆಗ್ಯುಲೇಷನ್ ದಾಟಿ ಬರೋದೇ ತುಂಬಾ ಕಷ್ಟ ನಮಗೆ. ಯಾಕಂದ್ರೆ ನಾವು ಜನರ ಜೊತೆ ಕೆಲಸ ಮಾಡ್ತಾ ಇದ್ವಿ, ಯಾವಾಗೋ ಒಂದ್ ಜಾಗದಲ್ಲಿ ಎಲ್ಲೋ ಒಂದು ವೈಲೇಷನ್ ಆಗ್ಬಿಡುತ್ತೆ, ಅದನ್ನೆಲ್ಲ ಫೇಸ್ ಮಾಡಿ ಎದ್ದು ಬರ್ಬೇಕಾಗುತ್ತೆ. ಅದು ತುಂಬಾ ಚಾಲೆಂಜ್ ಆಗ್ತದೆ ನಮಗೆ. ಅದ್ರ ಜೊತೆಲಿ ಓಕೆ, ನೀವು ಒಂದ್ ಬೆಳೆದದ್ದಾದ್ಮೇಲೆ ಸಮಾಜನೋ ಅವ್ನಿಗೆಲ್ಲ ಇದೆ ಬಿಡು, ಅವ್ರಿಗೆಲ್ಲ ಇದೆ, ನಿಮ್ಗೆ ಆ ಬ್ರ್ಯಾಂಡ್ ಬಿದ್ರೆ ಮುಗ್ದೋಯ್ತು. ಯಾಕಂದ್ರೆ ಇಲ್ಲಿ ಬೆಳೆದ್ ಬಿಟ್ಟಿದೀವಿ, ಇಲ್ಲ 700 ಮಕ್ಳಿದಾರೆ, ನಿಮ್ಗೆ ತಿಂಗಳಿಗೆ ಇಷ್ಟು ಮೇಂಟೆನೆನ್ಸ್ ಬೇಕಾಗತ್ತೆ, ಊಟ ಬೇಕಾಗತ್ತೆ, ವಸತಿ ಬೇಕಾಗತ್ತೆ, ಎಜುಕೇಶನ್ ಬೇಕಾಗತ್ತೆ. ಇವತ್ತಿನ ಆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ. ಜನ ಕೂಡ ಇನ್ನೇನ್ ಬಿಡು ಅವ್ರಿಗೆ ಅಂತ ಹೇಳಕ್ ಶುರು ಮಾಡ್ತಾರೆ. ಅವಾಗ ನಿಲ್ಲೋದು ಕಷ್ಟ ಆಗುತ್ತೆ. ಆತರ ಅವಾಗ ಚಿಕ್ಕದಾಗಿತ್ತು, ನಮ್ಗೇನ್ ಪ್ರಾಬ್ಲಮ್ ಇರಲಿಲ್ಲ. ಇವಾಗ ದೊಡ್ಡದಾಗ್ಬಿಟ್ಟು ಜನ ಜಾಸ್ತಿ ಆಗಿದ್ದಾರೆ, ಮಕ್ಳು ಜಾಸ್ತಿ ಆಗಿದ್ದಾರೆ, ಬಟ್ ಮೇಂಟೆನೆನ್ಸ್ ಪ್ರಾಬ್ಲಮ್ ಜಾಸ್ತಿ ಇದೆ. ಈಗ ಡೊನೇಷನ್ ಆತರ ಎಲ್ಲ, ಈಗ ಜನಗಳು ಬಿಸ್ನೆಸ್ ಮ್ಯಾನ್ಗಳು ಆತರ ಎಲ್ಲ ಏನಾದ್ರು ಕಾನ್ಸೆಪ್ಟ್? ಒಳ್ಳೆ ಜನ ನಮ್ ಜೊತೆ ಇದಾರೆ. ನಮ್ಮ ಕಮಿಟಿ 15-20 ಜನ ಕಮಿಟಿ ಇದಾರೆ. ತುಂಬಾ ವಂಡರ್ಫುಲ್ ಪರ್ಸನ್ಸ್ ಇದಾರೆ ನಮ್ ಜೊತೆಲಿ. ಅವರೆಲ್ಲ ಕೂಡ ನಮ್ಮಲ್ಲಿ ರಾಘವನ್ ಗೋವಿಂದನ್ ಸರ್ ಅಂತ ಹೇಳಿ, ಅವರು ಭಾರತೀಯ ಸಿಟಿಯಲ್ಲಿ ಸಿಇಒ ಆಗಿದ್ರು. ಹಿಂದೂಜ ಸರ್, ರಾಜೇಂದ್ರ ಹಿಂದೂಜ ಸರ್ ಅಂತಿದ್ದಾರೆ. ನಮ್ಮ ವಿನ್ ಕಮಾಂಡರ್ ಮೂರ್ತಿ ಅಂತ ಒಬ್ರು ವಿನ್ ಕಮಾಂಡರ್ ಆಗಿದ್ರು, ಅವ್ರು ಹೋದ ವರ್ಷ ತೀರ್ಕೊಂಡ್ರು. ಈ ತರ ನಮ್ಮಲ್ಲಿ ಅನೇಕ ಜನ, ನಮ್ಮಲ್ಲಿ ರೂಪಾ ಮಹಾಜನ್ ಅಂತ ಒಂದಿಬ್ರು ಇಲ್ಲೇ ರಾತ್ರಿ ಆಗಲು ನಮ್ ಜೊತೆ ದುಡಿತಾ ಇರ್ತಾರೆ. ವಂಡರ್ಫುಲ್ ಪೀಪಲ್ ಇದಾರೆ. ಹಾಗಾಗಿ ನಮಗೆ ಏನು ಪ್ರಾಬ್ಲಮ್ ಆಗಲ್ಲ, ಎಲ್ಲಾನು ಕೊಚ್ಕೊಂಡು ಹೋಗ್ತಾ ಇರ್ತಾರೆ. ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿ ಇದೆ? ಈಗ ನನಗೆ ತೇಜಸ್ವಿನಿ ತುಂಬಾ ಸಪೋರ್ಟ್ ಅಂದ್ರೆ ನನ್ನ ಫ್ಯಾಮಿಲಿ. ನಾವು ಎಲ್ಲ ಕಷ್ಟದಿಂದ ಬಂದವರು. ಆದ್ರೆ ಇವತ್ತು ನನ್ನ ಅಣ್ಣ, ನಮ್ಮ ಅಕ್ಕ, ನಮ್ಮ ಫ್ಯಾಮಿಲಿಯವರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾರೆ. ಮತ್ತೆ ಹಾಗೆ ನಮ್ಮ ಮಿಸ್ಸಸ್ ಚಿತ್ರ ನನ್ ಜೊತೆ ಈ ಕಲ್ಪನೆಯಿಂದ ಹಿಡಿದು ಇವತ್ತಿದು ಬೆಳೆಯೋವರೆಗೂ ಕೂಡ ಚಿತ್ರ ನನ್ ಜೊತೆ ತುಂಬಾ ಸಕ್ಸಸ್ಫುಲ್ ಆಗಿ ಸಪೋರ್ಟ್. ಪ್ರತಿ ಹಂತದಲ್ಲೂ ಚಿತ್ರ ನನ್ ಜೊತೆ ಇರ್ತಾರೆ. ಹಾಗೆ ನನ್ ಜೊತೆ ಇರೋ ಟೀಮು, ಯಾರು ನಮ್ ಜೊತೆ ಕೆಲಸ ಮಾಡ್ತಾರೋ ಟೀಮು, ಮಂಜುನಾಥ್ ಅಂತ, ರೇವತಿ ಅಂತ, ಮಮತಾ, ಈ ತರ ಒಂದಷ್ಟು ಜನ ಟೀಮ್ ಏನಿದ್ದಾರೆ, ಇವರೆಲ್ಲರೂ ಕೂಡ ಅಷ್ಟೇ ಒಂದು ಹತ್ರ 10-15 ವರ್ಷದಿಂದ ನನ್ನ ಜೊತೆ ಕೆಲಸ ಮಾಡ್ತಾ ಇದಾರೆ. ಅದಕ್ಕಿಂತ ಮುಖ್ಯ ನನ್ನ ಮಕ್ಳಿಬ್ರು, ಪಾಪ ಅವ್ರಿಬ್ರು ಗಂಡ್ ಮಕ್ಳು, ನಾವು ಇಲ್ಲಿದ್ದೀವಿ, ಅವ್ರಿಬ್ರು ಮನೇಲಿದ್ದಾರೆ, ಬೇರೆ ಕೆಲಸದಲ್ಲಿದ್ದಾರೆ ಅವ್ರಿಗೆ. ಆದ್ರೆ ಎಲ್ಲರೂ ಸಹ ನನಗೊಂದು ಒಳ್ಳೆ ಪಾಸಿಟಿವ್ ವಾತಾವರಣದಲ್ಲಿ ಸಪೋರ್ಟ್ ಮಾಡ್ತಾರೆ. ಓಕೆ ಸರ್, ಈಗ ಇಷ್ಟೆಲ್ಲ ಕಾನ್ಸೆಪ್ಟ್, ಸಾಮಾಜಿಕ ಕೆಲಸ ಮಾಡ್ಬೇಕು, ಇನ್ನೊಬ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ನಿಮ್ಮದೊಂದು ಭಾವನೆ ಇದೆಯಲ್ಲ, ಸೊ ನಿಮ್ಮ ಬಾಲ್ಯ ಹೇಗಿತ್ತು? ಬಾಲ್ಯದಲ್ಲಿ ಈ ತರ ಬಂದಿತ್ತ? ಬಾಲ್ಯದಲ್ಲಿ ಹೇಗೆ ಸ್ಪೆಂಡ್ ಮಾಡಿದ್ರೆ ಜಾಸ್ತಿ ಆಗುತ್ತಾ ಅಂತ ನನಗೆ ಒಂದ್ 5 ನಿಮಿಷ. ತೇಜಸ್ವಿನಿ, ಇದು ನನ್ನ ಬಾಲ್ಯ. ಯಾಕೆ ತುಂಬಾ ಜನ ಕೇಳ್ತಾರೆ, ಯಾಕೆ ನೀನ್ ಇದು ತಗೊಂಡಿದೆ ಅಂತ. ಇಟ್ ಈಸ್ ನನ್ನ ಲೈಫ್ ಅಲ್ಲಿ ನಾನು ಏನ್ ಕಳ್ಕೊಂಡು ಅದನ್ನ ಬೇರೆಯವ್ರಿಗೆ ಸಿಗ್ಬೇಕು ಅನ್ನೋದಕ್ಕೋಸ್ಕರ. ನಾನು ಒಬ್ಬ ಅಬಾಂಡೆಡ್ ಮಗುವಾಗಿದ್ದೆ. ನನ್ನ ತಂದೆ ಎಲ್ಲ ನಮ್ಮನ್ನ ಬಿಟ್ಟಿದ್ದ ಪರಿಸ್ಥಿತಿ, ನಮ್ಗೆ ಯಾರು ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ. ಅಂತ ಪರಿಸ್ಥಿತಿಲಿ ಎದ್ದು ಬರ್ಬೇಕಿತ್ತು. ನಾನು ಎದ್ದು ಬಂದು ತುಂಬಾ ಅಂದ್ರೆ ನಾನು ಮೊದಲನೇ ಬಾರಿ ಶಾಲೆಗೆ ಹೋಗಿದ್ದು 11 ವರ್ಷಕ್ಕೆ. ಅದುವರೆಗೂ ನಾನು ಶಾಲೆಗೆ ಹೋಗಿರ್ಲಿಲ್ಲ. ನಾನು ಬಾಂಡೆಡ್ ಲೇಬರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಈ ತರ ನೂರಾರು ಸಮಸ್ಯೆಗಳಲ್ಲಿ ಇದ್ದಾಗ ನಾನು ಎಲ್ಲೋ ಒಂದು ಅವಕಾಶ ಸಿಕ್ತು. ಬೆಳೆದ ಮೇಲೆ ನನಗೀಗ ಅನಿಸ್ತಾ ಇದೆ, ಒಂದಷ್ಟು ನಾನು ಬದಲಾಯಿಸ್ಬೇಕು ಅಂತ ಹೇಳಿ ನಾನು ಅವಾಗಿಂದ ಶುರು ಮಾಡಿದ್ದು. ನನ್ನ ಏನು ಬಾಲ್ಯದಲ್ಲಿ ಕಷ್ಟಪಟ್ನೋ ಅಂತ ಮಕ್ಳು ಯಾರು ಕಷ್ಟಕ್ಕೆ ಬರಬಾರ್ದು ಅಂತ ನನಗೆ ಸ್ಪರ್ಶ ಆಗ್ತದೆ. ತುಂಬಾ ಒಳ್ಳೆ ಕಾನ್ಸೆಪ್ಟ್ ಸರ್. ನಿಮ್ಮ ಏನು ಅನೇಕ ಸಾವಿರ ಜನ ಮಕ್ಕಳಿಗೆ ನೀವು ಒಂದು ಸ್ಫೂರ್ತಿ ಆಗಿದ್ದೀರಾ, ಅವರಿಗೊಂದು ಒಳ್ಳೆಯ ಜೀವನವನ್ನ ಕಲ್ಪಿಸಿ ಕೊಟ್ಟಿದ್ದೀರಾ. ಸೊ ಇನ್ನಷ್ಟು ಮಕ್ಕಳಿಗೆ ನಿಮ್ಮಿಂದ ಒಳ್ಳೇದಾಗೋದಿದೆ. ಸೊ ಹಾಗಾಗಿ ಅವ್ರಿಗೆಲ್ರಿಗೂ ಕೂಡ ಒಳ್ಳೇದಾಗ್ಲಿ ನಿಮ್ ಕಡೆಯಿಂದ ಅಂತ ಹೇಳ್ತಾ, ನಮ್ಮ ಯು ಪ್ಲಸ್ ಟಿವಿಯ ಆಶಯ ಅಂತ. ಥ್ಯಾಂಕ್ ಯು.